ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಈಸಿಯಾಗಿ ಟೊಮೆಟೊ ಗೊಜ್ಜು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಚಪಾತಿಗೆ, ರೈಸ್ಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಸೊ ಏನೇನು ಐಟಮ್ಸ್ ಬೇಕು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ನಾನೊಂದು 4-5 ಟೊಮೆಟೊ ತೊಗೊಂಡಿದ್ದೀನಿ, ಕೊತ್ತಂಬರಿ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪು ಇವೆಲ್ಲ ಒಗ್ಗರಣೆಗೆ ಹಾಕ್ಕೊಬೇಡ. ನೋಡಿ, ಒಂದು ಬಾಣಲಿಲಿ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಳ್ತಾಯಿದ್ದೀನಿ ನಾನು. ಸೊ ಅದಕ್ಕೆ ಒಂಚೂರು ಕಡಲೆಬೇಳೆ, ಅದು ನಿಮ್ಗೆ ಆಪ್ಷನ್ನು, ಬೇಕಿದ್ರೆ ಹಾಕ್ಕೋಬೋದು, ಇಲ್ಲಾಂದರೆ ಇಲ್ಲ. ನೋಡಿ, ಇದು ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಒಂಚೂರು ಅರಿಶಿನ ಹಾಕ್ಕೊಂಡು ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀವಿ. ತುಂಬ ಫ್ರೈ ಆಗೋದು ಬೇಡ ಈರುಳ್ಳಿ. ಸೊ ಗೊಜ್ಜಲ್ಲಿ ಸ್ವಲ್ಪ ಫ್ರೈ ಮಾಡಿ ಗೊಜ್ಜಲ್ಲಿ ಸ್ವಲ್ಪ ಬೇಯಿಸಿದ್ರೆ ಅದು ಕ್ರಿಸ್ಪಿಯಾಗಿರುತ್ತಲ್ವ, ಅವಾಗ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಸೊ ಇವಾಗ ನೋಡಿ, ಇದಕ್ಕೆ ಟೊಮೆಟೊ ಹಾಕ್ಕೊಬಿಡ್ತಾಯಿದ್ದೀನಿ ನಾನು. ಸೊ ಟೊಮೆಟೊ, ಉಪ್ಪು, ಕೊತ್ತಂಬರಿ, ಚೂರು ನಾನು ಸಾಂಬಾರು ಪುಡಿ ಹಾಕ್ಕೊಳ್ತಾಯಿದ್ದೀನಿ. ಸಾಂಬಾರು ಪುಡಿ ಹಾಕ್ಕೊಂಡ್ರೆ ನಿಮಗೆ ಟೇಸ್ಟ್ ಚೆನ್ನಾಗಿ ಬರುತ್ತದು. ಸೊ ನೋಡಿ, ನೀರೇನು ನಾನು ಹಾಕ್ತಾಯಿಲ್ಲ ಇದಕ್ಕೆ, ಹಾಗೆ ಬೇಯಿಸ್ಕೊಳ್ತಾ ಇದ್ದೀನಿ ಒಂದು 5 ನಿಮಿಷ ಪ್ಲೇಟ್ ಮುಚ್ಚಿಕ್ಬಿಟ್ಟು. ಸೊ ನೀಟಾಗಿ ಇವಾಗ ಇದು ಫ್ರೈ ಆಗಿ ಪ್ಲೇಟ್ ಮುಚ್ಚಿಕ್ಕೆ ಒಂದು 5 ನಿಮಿಷ ಆದಮೇಲೆ ಮತ್ತೆ ತೆಗೆದು ಅದನ್ನ ನೀಟಾಗಿ ಇವಾಗ ಸ್ಮ್ಯಾಶ್ ಮಾಡೋಣ. ನೋಡಿ, ಪ್ಲೇಟ್ ಮುಚ್ಚಿಕ್ಕಿ ನಾನು ಇವಾಗ ತೆಗಿತಾ ಇದ್ದೀನಿ. ಅದರಲ್ಲೇ ನೀರು ಬಿಟ್ಕೊಂಡಿದ್ದೆ, ಅದರಲ್ಲೇ ಬೆಂದರೆ ಟೇಸ್ಟ್ ಚೆನ್ನಾಗಿರುತ್ತೆ. ನೀವು ನೀರು ಬೇಕಿದ್ರೆ ಹಾಕ್ಕೋಬೋದು, ಗೊಜ್ಜು ಜಾಸ್ತಿ ಬೇಕಿದ್ರೆ. ನಾನಿಲ್ಲೇನು ಹಾಕ್ಕೊಳ್ತಿಲ್ಲ. ಇವಾಗ ಸೌಟಲ್ಲೇ ನಾನು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಅಷ್ಟೇ ನೋಡಿ, ಇನ್ನೊಂದು 2 ನಿಮಿಷ ಇವಾಗ ಸ್ಮ್ಯಾಶ್ ಮಾಡಿದ್ದಾದಮೇಲೆ ಒಂದು 2 ನಿಮಿಷ ಮತ್ತೆ ಪ್ಲೇಟ್ ಮುಚ್ಚಿ ಬೇಯಿಸ್ಕೊಂಡ್ರೆ ಟೊಮೆಟೊ ಗೊಜ್ಜು ರೆಡಿ ಆಗೋಗುತ್ತೆ. ನೋಡಿ ಈ ಥರ. ಸೊ ನೀರೇ ಹಾಕ್ಕೊಳ್ದಿರ ಮಾಡಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಇದು ನಿಮಗೆ ಚಪಾತಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಈಸಿಯಾಗಿ ಮಾಡ್ಕೋಬೋದು, ಯಾರನ್ನ ಬ್ಯಾಚುಲರ್ಸ್ ಏನನ್ನ ಇದ್ದರೆ ಚೆನ್ನಾಗಿರುತ್ತೆ ಟೊಮೆಟೊ ಗೊಜ್ಜು. ರೈಸು, ಮುದ್ದೆ, ಚಪಾತಿಗೆಲ್ಲ. ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.